ಕುಂದಾನಗರಿ ಬೆಳಗಾವಿಯಲ್ಲಿ ಕೆಲವು ತಿಂಗಳಿಂದ ಕೊಲೆ ಪ್ರಕರಣ ಹೆಚ್ಚಾಗಿವೆ. ಅನೈತಿಕ ಸಂಬಂಧ, ಆಸ್ತಿ ವಿವಾದ, ಲೂಟಿ ಪ್ರಕರಣದಲ್ಲಿ ಕೊಲೆ ಆಗ್ತಾ ಇವೆ. ಒಂದೆಡೆ ಜನರು ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಲೇಬೇಕು ಅಂತ ಮನವಿ ಕೊಟ್ಟರೆ, ಇನ್ನೊಂದೆಡೆ ಅಬಕಾರಿ ಅಧಿಕಾರಿಗಳಿಂದ ಅತ್ಯಾಚಾರ ಮತ್ತು ಮಾನಸಿಕ ಚಿತ್ರಹಿಂಸೆಯಿಂದ ಲಕ್ಷ್ಮಣ್ ಸಿದ್ರಾಯಿ ಗುಂಡಲಗುಪ್ಪಿ ಮರಣ ಹೊಂದಿದ್ದಾನೆ. ಪ್ರಕರಣ ಏನಂತೀರಾ? ವಂಟಮುರಿ ಗ್ರಾಮದ ಲಕ್ಷ್ಮಣ್ ಎನ್ನುವ ವ್ಯಕ್ತಿ ಹಲವಾರು ದಿನಗಳಿಂದ ಕಳ್ಳಬಟ್ಟಿ ಸಾರಾಯಿ ಸಾಗಾಣಿಕೆ ಮಾಡುತ್ತಿದ್ದ. ಈ ಪ್ರಕರಣದಲ್ಲಿ ಲಕ್ಷ್ಮಣನಿಗೆ ಅಬಕಾರಿ ಅಧಿಕಾರಿಗಳು 14/4/2014 ತಾರೀಕು ಅರೆಸ್ಟ್ ಮಾಡ್ತಾರೆ. ಪೂರ್ತಿ ಒಂದು ದಿನ ಅವನನ್ನು ಚೌಕಾಸಿ ಮಾಡ್ತಾರೆ. ನಂತರ ಬೆಳಿಗ್ಗೆ 15/4/2014 ತಾರೀಕು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ನ್ಯಾಯಾಧೀಶರು ಲಕ್ಷ್ಮಣನ ಅಪರಾಧಕ್ಕಾಗಿ ಹಿಂಡಲಗ ಕಾರಾಗೃಹಕ್ಕೆ ಕಳಿಸುವ ಆದೇಶ ಕೊಡ್ತಾರೆ. ಕಾರಾಗೃಹದಲ್ಲಿ ಲಕ್ಷ್ಮಣ ಪ್ರಕೃತಿ ಅಸ್ತವ್ಯಸ್ತ ಆಗುತ್ತದೆ. ಅವನನ್ನು ಜಿಲ್ಲಾ ಆಸ್ಪತ್ರೆಗೆ ಸೇರಿಸ್ತಾರೆ. ಅಲ್ಲಿ ಕೊಡುವ ಉಪಚಾರ ಅವನಿಗೆ ಯಾವುದೂ ಪ್ರಯೋಜನ ಆಗಲ್ಲ. ಕೊನೆಗೆ 21/4/2014 ಲಕ್ಷ್ಮಣ ಪ್ರಾಣ ಜ್ಯೋತಿ ಹೋಗಿಬಿಡುತ್ತೆ. ಆಗ ಅವನ ಸಂಬಂಧಿ ಹಾಗೂ ವಂಟಮುರಿ ಗ್ರಾಮಸ್ಥರು ರೋಷಗೊಂಡು ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ, ಅಬಕಾರಿ ಅಧಿಕಾರಿಗಳು ಲಕ್ಷ್ಮಣನಿಗೆ ಕೊಟ್ಟಿದ್ದ ಚಿತ್ರಹಿಂಸೆ ಯಾವ ರೀತಿ ಇತ್ತು ಅಂತ ಹೇಳಿ ಗ್ರಾಮಸ್ಥರಿಂದ ಕೇಳೋಣ. ಪೊಲೀಸರಿಗೆ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ ಬೆಳಗ್ಗೆ ಮೃತಪಟ್ಟಿದ್ದಾನೆ. ಸೊ ಅವನು ಸಾಯಲು ಕಾರಣ ಅಂದರೆ ಪ್ರಮುಖವಾಗಿ ಈ ಎಕ್ಸೈಸ್ ಪೊಲೀಸರು ಅವನನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆದು ಬಡಿದು ಮಾಡಿದ್ದು. ಯಾಕೆಂದರೆ ಅವನು ಕಳೆದ ಸೋಮವಾರದಿಂದ ಅವನನ್ನು ಹಿಡ್ಕೊಂಡು ಹೋದ ತಕ್ಷಣ ಬಹಳಷ್ಟು ಹೊಡೆದಿದ್ದಾರಂತೆ. ಅವ್ರ ತಾಯಿ ಹೇಳುವ ಪ್ರಕಾರ ಅವನನ್ನು ಬಹಳಷ್ಟು ಹೊಡೆದು ಅವನ ಕೈಗೆ ಬೇಡಿ ಹಾಕಿಯೂ ಸಹ ಹೊಡೆದಿದ್ದಾರಂತೆ. ಈ ರೀತಿ ಅಮಾನುಷವಾಗಿ ಹೊಡೆದು ಅವನ ಸಾವಿಗೆ ನೇರವಾಗಿ ಕಾರಣ ಯಾರಾದರೂ ಇದ್ದರೆ ಅವರು ಅಬಕಾರಿ ಪೊಲೀಸರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಹೊಡೆದ ಕಾರಣ ಅವನಲ್ಲಿ ಮಲಮೂತ್ರ ವಿಸರ್ಜನೆಗೂ ಸಹ ಅವನಿಗೆ ಬಾರದ ರೀತಿಯಲ್ಲಿ ಅವನು ಒಂದು ತನ್ನ ಸ್ವಂತಿಕೆಯಲ್ಲಿ ಮಾಡದೇ ಇರುವ ರೀತಿಯಲ್ಲಿ ಅವರು ಹೊಡೆದಿದ್ದಾರೆ. ಅದಕ್ಕಾಗಿ ಈ ಒಂದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಆಗಬಹುದು, ಆಮೇಲೆ ತಪ್ಪಿತಸ್ಥರ ವಿರುದ್ಧ ಆಗಬಹುದು, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ಒಂದು ತನಿಖೆಯನ್ನ ಸಂಪೂರ್ಣವಾಗಿ ಸಿಒಡಿಗೆ ಒಪ್ಪಿಸಬೇಕು ಅಂತೇಳಿ ನಮ್ಮೆಲ್ಲ ಸಮಸ್ತ ನಾಯಕ ಬಂಧುಗಳ ಒಂದು ವಿನಂತಿಯಾಗಿದೆ. ಅದಕ್ಕಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ನಾವು ಮಾನ್ಯ SP ಸಾಹೇಬರಿಗೆ ಕೊಟ್ಟು ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರ ಸಂಪೂರ್ಣ ತನಿಖೆಯನ್ನು ನಾವು ಮಾಡ್ತೀವಿ ಅಂತ. ಅದೇ ರೀತಿಯಾಗಿ ನಾವು ಜಿಲ್ಲಾಧಿಕಾರಿಗಳು ಒಂದು ಮನವಿಯನ್ನು ಕೊಡ್ತೀವಿ. ಅದಾದ ಬಳಿಕ ಈಗ ನಾವು ಕಮಿಷನರ್ ಅಂದ್ರೆ ಇನ್ನು ಅಬಕಾರಿ ಕಮಿಷನರ್ಗೆ ಹೋಗಿ ಅಲ್ಲಿ ಒಂದು ನಾವು ಕಂಪ್ಲೇಂಟ್ ಅನ್ನು ಫೈಲ್ ಮಾಡೋರಿದ್ದೇವೆ. ಇದರ ಸಂಪೂರ್ಣ ತನಿಖೆ ಆಗಿ ಅವಳು ಒಬ್ಬ ವಿಧವೆ, ಸೊ ಅವನಿಗೆ ಇದ್ದಂಥ ಒಬ್ಬ ಮಗ ಅಂದರೆ ಅವನು ಲಕ್ಷ್ಮಣ್ ಗುಂಡಲಗುಪ್ಪಿ. ಸೊ ಅವರಿಗೆ ಯಾವುದೇ ರೀತಿಯಾದ ಜೀವನೋಪಾಯದ ಅವರಿಗೆ ಆಧಾರವಿಲ್ಲ. ಅದಕ್ಕಾಗಿ ಇದಕ್ಕೆ ಸರ್ಕಾರ ಸೂಕ್ತ ಸ್ಪಂದಿಸಿ ಆದಷ್ಟು ಎಷ್ಟಾಗಷ್ಟು ಅಷ್ಟು ಅವರಿಗೆ ಪರಿಹಾರ ಧನವನ್ನು ನಾವು ಅವರು ಕೊಡಬೇಕಂತೇಳಿ ಅವರಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಆಮೇಲೆ ಈ ಒಂದು ಸಾವಿನ ತನಿಖೆಯನ್ನು ಸಂಪೂರ್ಣವಾಗಿ ಅತ್ಯಂತ ಸುಭದ್ರತೆಯಿಂದ ಕೂಡಿದ ಮಾಡಬೇಕು. ಆಮೇಲೆ ಇದರಲ್ಲಿ ಏನಾದರೂ ವಿಳಂಬವಾದಲ್ಲಿ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಹಾಗಾದರೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಕಂಟೆ ಅವರು ಏನು ಹೇಳ್ತಾರೆ ಕೇಳೋಣ. ನಮ್ಮ ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ಲಿ ಕಳಿಸಿದ್ದಾರೆ. ಸೈಕ್ಯಾಟ್ರಿ ಡಿಪಾರ್ಟ್ಮೆಂಟ್ ಯಾಕೆ ಕಳಿಸ್ತಾರೆ ಅಂದರೆ ಸೈಕ್ಯಾಟ್ರಿ ಮದ್ಯಪಾನವನ್ನು ಬಿಡಿಸಬಹುದು ಹೇಗೆ ಅಂತ ಕೇಳಲಿಕ್ಕೆ. ಸೊ ಆದರೆ ಏನಾಗುತ್ತೆ, ಯಾವುದೇ ಮನುಷ್ಯ ಸರ್ ಈಗಾಗಲೇ ಒಳಗಡೆ ಹೇಳ್ತಾರೆ, ಯಾವುದೇ ಡ್ರಗ್ ಇರಲಿ, ಆಲ್ಕೋಹಾಲ್ ಇರಲಿ, ಇವನ್ ಬೆಂಜೋಡೈಸೆಪಿನ್ ಇರಲಿ, ಹೀರೋಯಿನ್ ಇರಲಿ, ಸಡನ್ ಆಗಿ ಸ್ಟಾಪ್ ಮಾಡಿದ್ರೆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಬರುತ್ತೆ. ಇವನಿಗೆ ಅದೇ ಸ್ಟಾರ್ಟ್ ಬಂದುಬಿಡ್ತು, ಬಂದೊಂದು ಮಾರನೇ ದಿನವೇ ವಿತ್ಡ್ರಾಲ್ ಸಿಂಪ್ಟಮ್ಸ್ ಬಂತು. ಸೊ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂದರೆ ಏನಾಗಿಬಿಡುತ್ತೆ, ಕೈಕಾಲು ನಡಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಎದೆ ಡಬ್ಬ ಬಡಿಯುತ್ತೆ, ಎದೆ ಪಲ್ಸ್ ಜಾಸ್ತಿ ಕಮ್ಮಿ ಆಗುತ್ತೆ, BP ಜಾಸ್ತಿ ಕಮ್ಮಿ ಆಗುತ್ತೆ, ಸ್ವೆಟ್ಟಿಂಗ್ ಬರುತ್ತೆ. ಇನ್ನೂ ಕಾಂಪ್ಲಿಕೇಶನ್ ಆದರೆ ಅವನ ಬ್ರೇನ್ ಹತೋಟಿ ತಪ್ಪಿಬಿಡುತ್ತೆ. ಅವನಿಗೆ ತಾನು ಎಲ್ಲಿದ್ದೀನೋ ಅಂತ ಗೊತ್ತಾಗೋದಿಲ್ಲ, ನಾನು ಜೈಲಿನಲ್ಲಿದ್ದೀನೋ, ತಾನು ಬೆಳಗಾವಿನಲ್ಲಿದ್ದೀನೋ, ಬಾಂಬೆಯಲ್ಲಿದ್ದೀನೋ ಅಂತ ಗೊತ್ತಾಗೋದಿಲ್ಲ. ಮೆಮೊರಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಇವತ್ತು ಬೆಳಗ್ಗೆ ಬಂದು ಯಾರು ಭೇಟಿ ಆದರೂ ಇವತ್ತು ನಾಷ್ಟ ಮಾಡಿದ್ದೀನೋ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವೊಂದು ವಿಚಿತ್ರ ದೃಶ್ಯಗಳು ಕಾಣಿಸ್ತವೆ. ಇದು ಒಂಥರ ಹಾವು ಥರ ಕಾಣಿಸ್ಬೋದು, ಇದು ಒಂಥರ ಕಪ್ಪೆ ಥರ ಕಾಣಿಸ್ಬೋದು, ಅಥವಾ ಇರಲಾರದಂಥ ದೃಶ್ಯಗಳು ಕಾಣಿಸ್ತವೆ. ಹಾವು ಬಂದಂಗೆ ಅಥವಾ ದೆವ್ವ ಬಂದಂಗೆ, ಯಾರ್ಯಾರು ಬಂದಂಗೆ ಕಾಣಿಸ್ತದೆ. ಅದೇ ಕಿವಿಗೆ ಯಾರ್ಯಾರು ಮಾತಾಡ್ದಂಗೆ ಅನಿಸುತ್ತೆ, ಏನು ನಾನು ಹೊಡೆದು ಬಿಡ್ತೀನಿ, ಕೊಂದು ಬಿಡ್ತೀನಿ, ಹಾಗೆ ಹೀಗೆ ಅಂತ ಕಳಿಸುತ್ತೆ. ಸೊ ದ ಪರ್ಸನಲ್ ಬಿಕಮ್ ವೆರಿ ರೆಸ್ಟ್ಲೆಸ್. ನಾನು ಎಲ್ಲೇ ಓಡಿ ಹೋಗಬೇಕು, ಏನು ಮಾಡಬೇಕು, ಯಾರಿಗೂ ಅಟ್ಯಾಕ್ ಮಾಡಬೇಕು, ಈ ಟ್ರೈ ಟು ಅಟ್ಯಾಕ್ ಆಲ್ಸೋ ಇನ್ ಸಮ್ ಆಫ್ ದಿ ರಿಮೈನ್ಸ್. ಆಮೇಲೆ ಅವರಿಗೆ ಫಿಸಿಕಲ್ ರಿಸ್ಟ್ರೇನ್ ಮಾಡಬೇಕಾಗುತ್ತೆ. ಊಟ ಮಾಡೋದಿಲ್ಲ, ತಿಂಡಿ ತಗೊಳ್ಳೋದಿಲ್ಲ, ಬಾತ್ರೂಮ್ ಹೋಗೋದಿಲ್ಲ. ಇಂಥ ಕಂಡೀಷನ್ನಲ್ಲಿ ಅವರಿಗೆ ನಾವು ಆರ್ಟಿಫಿಷಿಯಲ್ ಆಗಿ ಕೊಡಬೇಕಾಗುತ್ತೆ, ಕೈಕಾಲು ಕಟ್ಟಬೇಕಾಗುತ್ತೆ, ಊಟ ಮಾಡೋದಿಲ್ಲ. ಈ ಪೇಷಂಟ್ಗೆ ಆಲ್ಕೋಹಾಲ್ ವಿಡ್ರಾಲ್ ಡೆಲಿರಿಯಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಡೆಲಿರಿಯಮ್ ಅಂತೀವಿ ನಾವು. ಆಲ್ಕೋಹಾಲ್ ಸಡನ್ ಆಗಿ ಸ್ಟಾಪ್ ಮಾಡಿದರೆ ಡೆಲಿರಿಯಮ್ ಆಯಿತು. ಡೆಲಿರಿಯಮ್ ಅಷ್ಟೇ ಅಲ್ಲ, ಡೆಲಿರಿಯಮ್ ಇಸ್ ಅ ಮೇಜರ್ ಫಿಸಿಕಲ್ ಡಿಸಾರ್ಡರ್. ಅದರಲ್ಲಿ ಬ್ರೈನ್
ಬ್ರೈನ್ ಫಂಕ್ಷನ್ ಟೋಟಲ್ ಡಿರೇಂಜ್ ಆಗಿಬಿಡ್ತಾರೆ. ಸರ್ ಈಗ ಅದಕ್ಕೆ ಆಗಿರೋದ್ರಿಂದ ನೀವೇನು ಟ್ರೀಟ್ಮೆಂಟ್ ಮಾಡಿ? ಅದಕ್ಕೆ ಟ್ರೀಟ್ಮೆಂಟ್ ನಾವು ಏನು ಮಾಡಬೇಕಂದ್ರೆ ಸಾಹೇಬ್ರು ಹೇಳಿದ್ರಲ್ಲ, ಆಲ್ಕೋಹಾಲ್ ತಗೊಳ್ಳೋರಿಗೆ ಆಲ್ಕೋಹಾಲೇ ಕೊಡಬೇಕು. ಆದರೆ ಮೆಡಿಕಲಿ ಆಲ್ಕೋಹಾಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆಲ್ಕೋಹಾಲ್ ಬದಲಾಗಿ ಬೆಂಜೋಡೈಸಿಪಿನ್ ಅಂತೀವಿ ನಾವು, ಕ್ಲೋರ್ಡೈಸಮೆಕ್ಸೈಡು ಅಥವಾ ಡೈಸಿಪಾಮ ಅಂತ ಕೊಡ್ತೀವಿ. ಅದರಿಂದನೂ ಕಮ್ಮಿ ಆಗಲಿಲ್ಲ. ಯೂಶಲಿ ಸಿಂಪಲ್ ವಿಡ್ರಾಲ್ ಅಲ್ಲ, ಅದರಿಂದ ಕಮ್ಮಿ ಆಗಲಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಏನು ಮಾಡ್ತೀವಿ? ಅದರಿಂದ ಕಮ್ಮಿ ಆಗಿಲ್ಲ ಅಂದ್ರೆ ಹೆಚ್ಚಾಗ್ತದಲ್ಲ, ಹೆಚ್ಚಾದ ತೆರೆ ಕೆಟ್ಟು ಹೋಗಿರುತ್ತದೆ. ಅಲ್ಲ, ನೀವು ಬೇರೆ ಟ್ರೀಟ್ಮೆಂಟ್ ಏನು ಮಾಡ್ತೀರಾ? ಅದೇ ಟ್ರೀಟ್ಮೆಂಟ್. ಅದಕ್ಕೆ ಸಿಂಪಲ್ ವಿಡ್ರಾಲ್ ಇದ್ರೆ ಸರ್ ಇವಾಗ ಪೊಲೀಸರು ಜಾಸ್ತಿ ಹೊಡೆದಿದ್ದಾರೆ, ಅದರಿಂದ ಸಾವನ್ನಪ್ಪಿದ್ದಾರೆ, ಅದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದಾರೆ ಅದು ನಮಗೇನು ಪುರಾವೆ ಸಿಕ್ಕಿಲ್ಲ. ನೀವು ಹೇಳ್ತಿರೋದು ಏನು ಕಾರಣ ಸರ್ ಸಾಯೋಕೆ? ಸಾಯಲಿಕ್ಕೆ ಅದಕ್ಕೆ ನೋಡ್ರಿ, ಅದಕ್ಕೆ ಫಿಸಿಕಲ್ ಕಾಂಪ್ಲಿಕೇಶನ್ ಆಯಿತು. ಡೆಲಿರಿಯಮ್ ಅಂದರೆ ಫಿಸಿಕಲ್ ಕಾಂಪ್ಲಿಕೇಶನ್, ಗಾಯಗಳೇನಿಲ್ಲ. ಆಮೇಲೆ ಅವನಿಗೆ ಬಿ ಪಿ ಎಲ್ಲ ಕಮ್ಮಿ ಆಗ್ತಾ ಇತ್ತು, ಸ್ಟೇಬಲ್ ಕಂಡೀಷನ್ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇಲ್ಲ ಅಂತ ನಾನು 18th ನಾವು ICUಗೆ ಶಿಫ್ಟ್ ಮಾಡಿದ್ವಿ. ಗಾಯಗಳೇನಿಲ್ಲ, ಗಾಯಗಳೇನಿಲ್ಲ. ಮತ್ತು ಅವ್ರ ಫ್ಯಾಮಿಲಿ ಏನಾದರೂ ನೋಡಿದಾರಂತೆ ಗಾಯಗಳು ಬಾಡಿ ಮೇಲೆ ಅದು ನಮ್ಮ ಗಮನಕ್ಕೆ ನಾನು ಮಾನಸಿಕ ತಜ್ಞ ಇರೋದ್ರಿಂದ ಮಾನಸಿಕ ಅಷ್ಟೇ ನೋಡ್ತೀನಿ. ಒಟ್ಟಾರೆ ಸಾವಿನ ಕಾರಣ ಏನು? ಸಾವಿನ ಕಾರಣ ಸರ್ ಹೇಳಿದಾಗ, ಯಾರು ಫಿಶಿಯನ್ ಅವರು ಹೇಳಿದಲ್ಲ, ಕ್ರಾನಿಕಲಿ ಆಲ್ಕೋಹಾಲ್ ಯೂಸ್ ಮಾಡ್ತಾ ಇದ್ರೆ ರೀನಲ್ ಅಂದರೆ ಕಿಡ್ನಿ ಪ್ಲಸ್ ಲಿವರ್ ಫೇಲ್ ಆಗುತ್ತೆ. ಲಿವರ್ ಫೇಲ್ ಆಗಿ ಸಾಯೋ ಚಾನ್ಸಸ್ ಇದೆ. ನಿಮ್ಮ ಹೆಸರು ಪೊಲೀಸರಿಗೆ ನ್ಯಾಯ ಸಿಗುವವರೆಗೂ